ಹಾಯ್ ಗೈಸ್, ಇನ್ನೊಂದು ವಿಡಿಯೋ ಎಲ್ಲರಿಗೂ ಸ್ವಾಗತ. ಗೈಸ್, ಈ ವಿಡಿಯೋನಲ್ಲಿ ನಿಮ್ಗೆ ಸ್ನೇಕ್ ಹೆಡ್ ಅಂದ್ರೆ ಏನು, ಓಕೆ, ಸ್ನೇಕ್ ಹೆಡ್ ಹ್ಯಾಬಿಟ್, ಸೊ ಯಾವ್ದ್ರಲ್ಲಿ ಹಿಡಿದಿದ್ದೀನಿ, ಹೆಂಗ್ ಹಿಡಿದಿದ್ದೀನಿ ಅದೆಲ್ಲ ಬೇಕಾಗಿಲ್ಲ. ಈ ವಿಡಿಯೋನಲ್ಲಿ ಸ್ನೇಕ್ ಹೆಡ್ ಬಗ್ಗೆ ಕೆಲವು ವಿಷಯ ನಾವು ತಿಳ್ಕೊಳ್ಳೋಣ. ಓಕೆ, ಈಗ ಇದರಲ್ಲಿದೆ, ನಾನು ಎಷ್ಟೋ ವರ್ಷ ಕಷ್ಟಪಟ್ಟು ಯಾರ್ಯಾರ ಹತ್ರ ಮಾತಾಡಿ ಅವಾಗೆಲ್ಲ ಹೋಗಿದ್ದೆಲ್ಲ ಫೇಲಿಯರು. ತಲೆ ಕೆಟ್ಟೋಗಿ ಒಬ್ಬನೇ ಹೋಗ್ಬಿಟ್ಟೆ. ಓಕೆ, ತಲೆ ಕೆಟ್ಟೋಗಿ ಒಬ್ಬನೇ ಹೋಗಿ ಇದನ್ನ ಹಿಡಿದಿರೋದು. ಇದು ಒಂದು ಸ್ಪೆಷಲ್ ಸ್ನೇಕ್ ಹೆಡ್. ಈ ಸ್ನೇಕ್ ಹೆಡ್ ಎಲ್ಲಿದೆಯೋ ಅಲ್ಲಿ ಟೋಟಲ್ ಪ್ರಕೃತಿ ನಾಶನ ಆಗುತ್ತೆ. ಅದ್ರ ಬಗ್ಗೆ ಇವತ್ತು ಈ ವಿಡಿಯೋನಲ್ಲಿ ಫುಲ್ ಆಗಿ ಮಾತಾಡೋಣ. ಓಕೆ ಗೈಸ್, ಜಸ್ಟ್ ಇಮ್ಯಾಜಿನೇಷನ್ ಮಾಡಿ, ಒಂದು ಮೀನು ಅಷ್ಟು ಭಯಂಕರವಾಗಿರುತ್ತಾ. ಓಕೆ, ಸೊ ಅದಕ್ಕೆ ನೀರು ಬೇಕಾಗಿಲ್ಲ, ನೆಲದ ಮೇಲೆ ಓಡುತ್ತೆ. ಕೆಲವು ಗೌರ್ಮೆಂಟ್ಸೇ ಆ ಮೀನನ್ನ ನೋಡಿ ಸೈಕ್ ಆಗಿದ್ದಾರೆ, ಯಾಕಂದ್ರೆ ಆ ಮೀನು ನಮ್ ಕಡೆ ಬರಬಾರ್ದಂತ. ಸೊ ಆ ಮೀನೇ ಈ ಮೀನು. ಓಕೆ, ಸೊ ಇದು ನಮ್ಮ ಚಾನೆಲ್ ಅಲ್ಲಿ ಫಸ್ಟ್ ಈ ಮೀನ್ ಬಂದಿರೋದು. ಸೊ ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ಮೀನ್ ಅಂತ. ಆಲ್ರೆಡಿ ನೀವು ರೀಲ್ಸ್ ಅಲ್ಲಿ ನೋಡಿರ್ತೀರಾ. ಸೊ ಈ ಮೀನ್ನ ಹಿಡಿಯಕ್ಕೆ ಅಷ್ಟು ಮಂದಿ ಹತ್ರ ಮಾತಾಡಿದ್ದೀನಿ. ಸೊ ಎಲ್ಲಾ ಟೈಮು ಫೇಲಿಯರ್ ಆಗಿದೆ. ಸೊ ಲಾಸ್ಟ್ ಈ ಮೀನ್ನ ಹೊಡಿಲೇಬೇಕಂತ, ಸೊ ಅದು ಎಲ್ಲಿದೆ, ಹೆಂಗಿರುತ್ತೆ ಅಂತ ಹೋಗಿ ಕಂಡಿಡ್ದು ಹೊಡೆದಿದ್ದೀನಿ. ಓಕೆ, ಸೊ ನಿಮ್ಗೆ ತೋರಿಸ್ಕೊಡ್ತೀನಿ ಗೈಸ್. ಓಪನ್ ಮಾಡೋಣ. 1 2 3. ಎಸ್, ಜಯಂಟ್ ಸ್ನೇಕ್ ಹೆಡ್ ನೋಡಿ ಗೈಸ್. ಈ ಮೀನ್ ಬಗ್ಗೆ ಹೇಳ್ಬೇಕಂದ್ರೆ ಇದು ನಾರ್ಮಲ್ ಸ್ನೇಕ್ ಹೆಡ್, ಆದ್ರೆ ಇದಕ್ಕಿರೋ ಅಗ್ರೆಷನ್ ಇನ್ ಯಾವ ಸ್ನೇಕ್ ಹೆಡ್ಗೂ ಇಲ್ಲ. ಓಕೆ, ಇನ್ನೊಂದು ಸ್ನೇಕ್ ಹೆಡ್ ಇದೆ, ಅದ್ರ ಬಗ್ಗೆ ನಾನು ಲೇಟರ್ ಆಗಿ ಮಾತಾಡ್ತೇನೆ. ಸೊ ಇದ್ರ ಬಗ್ಗೆ ನೋಡ್ಬೇಕಂದ್ರೆ ಇದ್ರದ್ದು ಮರಿಗಳನ್ನ ಒಂದು ಮೊಸಳೆ ತರ ಕಾಪಾಡುತ್ತೆ. ಹತ್ರ ಯಾವ್ದು ಬಿಡೋದಿಲ್ಲ, ಒಂದು ಲೂರು ಹೋದ್ರೂ ಬಿಡೋದಿಲ್ಲ. ನಾವು ಸ್ವಿಮ್ಮಿಂಗ್ ಮಾಡ್ಕೊಂಡು ಹೋದ್ರೂ ಈ ಮೀನು ನಮ್ಮನ್ನ ಅಟ್ಯಾಕ್ ಮಾಡುತ್ತೆ. ಸೊ ಅಷ್ಟು ಪವರ್ ಆಗಿ, ಅಷ್ಟು ಕೋಪದಿಂದ ಅದ್ರದ್ದು ಮರಿಗಳನ್ನ ಅಷ್ಟು ಕಾಪಾಡುತ್ತೆ ಈ ಮೀನು. ಅದು ಒಂದಾಯ್ತಾ. ಸೊ ಇದರಲ್ಲಿ ಇನ್ನೊಂದು ವಿಷಯ ನಿಮ್ಗೆ ಏನಂದ್ರೆ, ಈ ಮೀನ್ನ ಹಿಡಿಯೋ ಕೆಲವು ಆಂಗ್ಲರ್ಸೇ ಬಂದ್ಬಿಟ್ಟು ಭಯ ಪಡ್ತಾರೆ. ಈ ಮೀನ್ನ ನೋಡಿ ಇಡೀ ಪ್ರಕೃತಿನೇ ಭಯ ಪಡುತ್ತೆ. ಇದು ಒಂದ್ಸರಿ ಆ ನೀರಿಗೆ ಟಚ್ ಆಯ್ತಂದ್ರೆ ಆ ನೀರಲ್ಲಿ ಯಾವುದು ಉಳಿಯೋದಿಲ್ಲ. ಓಕೆ, ಇದ್ರದ್ದು ಮರಿಗಳು ಮಾತ್ರ ಇರುತ್ತೆ, ಈ ಬ್ರೀಡ್ ಮಾತ್ರ ಇರುತ್ತೆ. ಇಷ್ಟು ಮೀನಿಂದ ಇಷ್ಟು ದಪ್ಪ ಮೀನ್ ತನಕ ಹೊಡೆಯುತ್ತೆ. ಸೊ ಅಷ್ಟು ಅಗ್ರೆಷನ್ ಆಗಿ ಹೊಡೆಯುತ್ತೆ ಗೈಸ್. ಕೆಲವು ಕಂಟ್ರೀಸ್ ಅಲ್ಲಿ ಈ ಮೀನ್ನ ಬಂದ್ಬಿಟ್ಟು ಪೂಜಿಸ್ತಾರೆ, ದೇವ್ರ ತರ ಪೂಜಿಸ್ತಾರೆ. ಓಕೆನಾ, ಅದು ಆಪೋಸಿಟ್ ಏನಂದ್ರೆ ಕೆಲವು ದೇಶದಲ್ಲಿ ಈ ಮೀನ್ನ ಬ್ಯಾನ್ ಮಾಡಿದ್ದಾರೆ. ಇನ್ನೊಂದು ವಿಷಯ ಏನಂದ್ರೆ, ಈ ಮೀನ್ ನೋಡಿ ಕೆಲವು ಸೈಂಟಿಸ್ಟ್ ಸೈಕ್ ಆಗಿದ್ದಾರೆ. ಯಾಕಂದ್ರೆ ಇದನ್ನ ಬಂದ್ಬಿಟ್ಟು ಬಯಾಲಜಿಕಲ್ ವೆಪನ್ ಅಂತ ಕರೀತಾರೆ. ಯಾಕಂದ್ರೆ ಇವಾಗ ವಾರ್ ನಡೆಯುವಾಗ ಬಾಂಬ್ ಗಿಮ್ಮಲ್ಲ ಹಾಕಿ ವಾರ್ ಮಾಡ್ತಾರಲ್ಲ, ಇವಾಗ ಅದೆಲ್ಲ ಇಲ್ಲ. ಸೊ ಇದು ಬಯಾಲಜಿಕ್ ವೆಪನ್ ಅಂದ್ರೆ ಇದನ್ನ ಬಂದ್ಬಿಟ್ಟು ನಮ್ಮೂರಿಗೆ, ಒಂದು ಊರಲ್ಲಿ ಈ ಮೀನ್ ಬಂದ್ಬಿಟ್ಟು ಎಲ್ಲಿದೆಯೋ ಅದು ಅಲ್ಲೇ ಇರಬೇಕು. ಸೊ ಈ ಮೀನ್ನ ತಗೊಂಡ್ ಬಂದು ಬೇರೆ ಊರಿಗೆ, ಈ ಮೀನ್ ಇಲ್ದೇ ಇರೋ ನೀರಿಗೆ ಹಾಕ್ಬಿಟ್ರೆ ಕೆಲವೇ ವರ್ಷದಲ್ಲಿ ಬಂದ್ಬಿಟ್ಟು ಈ ಮೀನ್ ಮಾತ್ರ ಇರುತ್ತೆ. ಸೊ ಅದಕ್ಕೆ ಇದನ್ನ ಬಂದ್ಬಿಟ್ಟು ಸೈಂಟಿಸ್ಟ್ ಬಯಾಲಜಿ ವೆಪನ್ ಅಂತ ಕರೀತಾರೆ. ಅರ್ಥ ಆಯ್ತಾ ನಿಮ್ಗೆ? ಒಂದು ಮೀನು ಅಷ್ಟು ಡೇಂಜರಸ್ ಆಗಿ ಆಗ್ಬೋದಾ? ಓಕೆ, ಇದ್ರ ಬಗ್ಗೆ ಕೆಲವು ವಿಷಯ ತಿಳ್ಕೊಳ್ಳೋಣ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ. ಸೊ ಈ ಮೀನ್ ಬಗ್ಗೆ ಕೆಲವು ವಿಷಯನ ತಿಳ್ಕೊಳ್ಳಿ, ಅದ್ರ ಮೇಲೆ ಈ ಮೀನ್ನ ಹಿಡಿಯಕ್ ಹೋಗಿ ಗೈಸ್. ಇನ್ನೂ ನಿಮ್ಗೆ ಈ ಮೀನ್ ಹೆಂಗಿರುತ್ತೆ, ಯಾವ ತರ ಹೊಡಿಯುತ್ತೆ ಅಂತ ನಿಮ್ಗೂ ಸ್ವಲ್ಪ ನಾಲೆಜ್ ಬರುತ್ತೆ. ಅದ್ರ ಮೇಲೆ ನಾವು ಬೇಟೆ ಮಾಡಬೇಕು. ಸೊ ನಾವ್ ಹೆಂಗ್ ಫಿಶಿಂಗ್ ಮಾಡ್ತಾ ಇದೀವಿ ಅಂದ್ರೆ, ಹೋಗ್ಬಿಟ್ಟು ರ್ಯಾಂಡಮ್ ಆಗಿ ಫಿಶಿಂಗ್ ಮಾಡೋದು. ಸೊ ಆ ತರ ಮಾಡೋದು, ಅದ್ರ ಬಗ್ಗೆ ಗೊತ್ತಿರ್ಬೇಕು, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಅದ್ರ ಮೇಲೆ ನೀವು ಈ ಮೀನ್ನ ಹಿಡಿಯಕ್ ಹೋಗಿ. ಓಕೆನಾ, ಅದು ನಾನು ಹೇಳ್ತೀನಿ, ಎಲ್ರಿಗೂ ಹೇಳ್ತೀನಿ, ನಮ್ಮ ಫಾಲೋವರ್ಸ್ ಎಲ್ಲ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ರ್ಯಾಂಡಮ್ ಆಗಿ ಹೋಗಿ ಎಲ್ಲಿ ಫಿಶಿಂಗ್ ಮಾಡಬೇಡಿ. ಆ ಸ್ಪಾಟ್ ಹೆಂಗಿರುತ್ತೆ, ಯಾವ ಮೀನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಹೆಂಗ್ ಮಾಡ್ಬೇಕು ಫಿಶಿಂಗು, ಯಾವ ತರ ಮೀನು ನಮ್ಗೆ ಸಿಗುತ್ತೆ. 10 ಸರಿ ಕಾಸ್ಟ್ ಮಾಡಿ 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 ಒಂದ್ ದಿನ ಪೂರ್ತಿ ಕಾಸ್ಟ್ ಮಾಡ್ತಾ ಇರ್ತಾರೆ, ಮೀನೇ ಇಲ್ಲ ಅಂತಾರೆ. ಸೊ ಆ ಪ್ರಕೃತಿನ ಸ್ಟಡಿ ಮಾಡಿ ಅದ್ರ ಮೇಲೆ ಮೀನ್ ಹಿಡಿಯಕ್ ಹೋಗಿ, ಯಾವುದೇ ಮೀನ್ ಇರ್ಲಿ. ಓಕೆ, ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಸ್ನೇಕ್ ಹೆಡ್ ಅಂದ್ರೆ ಏನು? ಸ್ನೇಕ್ ಹೆಡ್ ಅಂದ್ರೆ ಚೆನ್ನಾ ಫ್ಯಾಮಿಲಿಗೆ ಸೇರಿದ್ದು. ಓಕೆ, ಸೊ ಇದು ಆಕ್ಯುಪೈ ಮಾಡಿರೋ ಪ್ಲೇಸಸ್ ಯಾವ್ಯಾವ್ದಂದ್ರೆ
ಫಸ್ಟ್ ಹೇಳ್ಬಿಡ್ತೀನಿ. ಆಫ್ರಿಕಾ, ಸೌತ್ ಆಫ್ರಿಕಾ, ಇಂಡೋನೇಷಿಯಾ, ಥಾಯ್ಲ್ಯಾಂಡು, ಇಂಡಿಯಾನಲ್ಲೂ ಇದೆ. ಸೊ ಇನ್ನೊಂದು ವಿಷಯ ಏನಂದ್ರೆ ನಮ್ಮ ಕರ್ನಾಟಕದಲ್ಲಿ ಇದೆ, ಕರ್ನಾಟಕ ಬುಲ್ ಇದೆ, ಮೈಂಡಲ್ಲಿ ಇಟ್ಕೊಳ್ಳಿ. ಈ ಮೀನ್ನ ನೋಡಿ, ಉದ್ದ ಶರೀರ, ಓಕೆ, ಮಸ್ಕ್ಯುಲರ್ ಬಾಡಿ, ದಪ್ಪ ಇರುತ್ತೆ. ಇನ್ನೊಂದು ಮೇನ್ ಪಾಯಿಂಟ್ ನೋಟ್ ಮಾಡಿದ್ರೆ ಅದರದ್ದು ಕಣ್ಣು ತುಂಬಾ ಶಾರ್ಪ್ ಆಗಿರುತ್ತೆ. ಓಕೆ, ಇಲ್ಲಿಂದ ಈ ಬಾಯಿಯಿಂದ ಈ ಎಂಡ್ ತನಕ ಫುಲ್ಲು ಅಲ್ಲಿರುತ್ತೆ, ತುಂಬಾ ಭಯಂಕರವಾದ ಅಲ್ಲಿರುತ್ತೆ. ಇನ್ನೊಂದು, ನಾವು ನಾರ್ಮಲ್ ಸ್ನೇಕ್ ಹೆಡ್ ಹೊಡಿಯೋ ತರ ಹೊಡೆದು ಬಿಟ್ಟು ಆಮೇಲೆ ಫ್ರಾಗ್ ಕೈಯಲ್ಲಿ ಬಿಚ್ತೀವಲ್ವಾ, ಆ ತರ ಇದಕ್ಕೆ ಬಿಚ್ಚಕ್ ಹೋದ್ರೆ ನಮ್ ಕೈ ಡ್ಯಾಮೇಜ್ ಆಗುತ್ತೆ. ಗೈಸ್ ಇನ್ನೊಂದು ನೋಡಿ, ಈ ಮೀನು ಅಷ್ಟು ಬ್ಯೂಟಿಫುಲ್ ಆಗಿದೆ. ಓಕೆ, ಸೊ ನೋಡ್ಕೊಳ್ಳಿ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಆದ್ರೆ ಇಲ್ಲಿ ನೋಡಿ, ನೋಡಿದ್ರಾ, ಅದ್ರ ಒಳಗಡೆ ಇರೋದು ಒಂದು ದೊಡ್ಡ ಭಯಂಕರವಾದ ಬೇಟೆಗಾರ. ಓಕೆ, ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಇದು ಆಟ ಆಡೋ ವಿಷಯ ಅಲ್ಲ, ಯಾಕಂದ್ರೆ ಎಷ್ಟೋ ಸ್ನೇಕ್ ಹೆಡ್ ಸಾಕಿದ್ದೀನಿ. ಓಕೆ, ಅದ್ರಲ್ಲಿ ಕೈ ಹಾಕಿದ್ದೀನಿ, ಭಯ ಇಲ್ಲ. ಸೊ ಮಕ್ಕಳು ಯಾರಾದ್ರೂ ಈ ತರ ಮಾಡ್ಕೋವಾಗ ಸ್ಟ್ರೈಕ್ ಮಾಡಿತ್ತಂದ್ರೆ, ನನಗೆ 2 ಸಾರಿ ಸ್ಟ್ರೈಕ್ ಮಿಸ್ ಆಗಿದೆ ಟ್ಯಾಂಕ್ ಕ್ಲೀನ್ ಮಾಡೋವಾಗ. ಇಲ್ಲಾಂದ್ರೆ ನಾನು ಇಷ್ಟೊತ್ತಿಗೆ ನಾನು ಬ್ಯಾಂಡೇಜ್ ಆಗ್ತಾ ಇದ್ದೆ ಕೈಗೆ. ಮಕ್ಕಳು ಕೈ ಹಿಂಗಿಟ್ರೆ, ಮಕ್ಕಳ ಕೈನ ಹೊಡೆದ್ರೆ ತುಂಡಾಗುತ್ತೆ ಕೈ. ಸೊ ಎವ್ರಿಬಡಿ ಬಿ ಕೇರ್ಫುಲ್. ಇದು ಆಟ ಆಡೋ ವಿಷಯ ಅಲ್ಲ. ನೋಡಿ ಗಾಯ್ಸ್, ಸೊ ನನ್ನ ಕೈ ಇದು ಏನು, ಇದಕ್ಕೆ ಟ್ರೈನಿಂಗ್ ಇಲ್ಲ, ಏನೂ ಇಲ್ಲ, ಹೊಡಿಯಕ್ಕೆ ರೆಡಿ ಆಗಿದೆ ಮೀನು. ಸೊ ನೆಕ್ಸ್ಟ್ ಪಾಯಿಂಟ್ ಹೇಳ್ತೀನಿ, ಭಯಂಕರವಾದ ಪಾಯಿಂಟ್. ಆದ್ರೆ ಇದು ಬೇರೆ ಬೇಟೆಗಾರ ಮಾತ್ರ ಅಲ್ಲ. ಓಕೆ, ಇದು ಇರೋ ಜಾಗನ ಬಂದ್ಬಿಟ್ಟು ಡಾಮಿನೇಟ್ ಮಾಡುತ್ತೆ. ಡಾಮಿನೇಟ್ ಹೆಂಗ್ ಮಾಡುತ್ತಂದ್ರೆ, ಇದೇ ಇರಬೇಕು, ಬೇರೆ ಯಾವುದು ಇರಬಾರ್ದು. ಸೊ ಫುಲ್ ಪ್ರೆಡಿಟರ್ ಮೋಡು. ಸೊ ಇದೇನಂದ್ರೆ, ಸೊ ನಾವು ಒಂದು ಜಾಗಕ್ಕೆ ಹೋದ್ರೆ ನಾವ್ ಇಲ್ಲಿ ಇರ್ತೀವಿ, ಸೊ ನಾನು ಇರ್ತೀನಿ, ನಮ್ಮವರು ಇರ್ತಾರಂತ ಇರಲ್ಲ. ಇದು ಮಾತ್ರ ಇರಬೇಕು, ನಾನು ಮಾತ್ರ ಇರಬೇಕು. ಸೊ ಅಂತ ಒಂದು ಮೈಂಡ್ ಸೆಟ್ಗೆ ಬರೋದು ಹೋಗೋದು ಎಲ್ಲದನ್ನೂ ಹೊಡೆಯುತ್ತೆ. ಕೆಲವೇ ವರ್ಷದಲ್ಲಿ ಟೋಟಲ್ ಇಡೀ ಸರೌಂಡಿಂಗ್ ಫುಲ್ಲು ಈ ಮೀನೆ. ಸೊ ಡಾಮಿನೇಟ್ ಮಾಡುತ್ತೆ, ಬೇರೆ ಯಾವುದು ಇದ್ರ ಮುಂದೆ ನಿಲ್ಲೋದಿಲ್ಲ. ಓಕೆ, ಅದನ್ನ ತಿಳ್ಕೊಳ್ಳಿ ಗೈಸ್. ಸೊ ಗಾಯ್ಸ್, ನೀವು ಅನ್ಕೊಂಡಿರೋ ತರ ಇದು ನಾರ್ಮಲ್ ಕರ್ನಾಟಕ ಬುಲ್ ತರ ಅಲ್ಲ. ಇದ್ರ ಒಳಗಡೆ ತುಂಬಾ ವಿಷಯಗಳಿದೆ, ಒಂದೊಂದಾಗಿ ತಿಳಿಸ್ಕೊಡ್ತೀನಿ ನಿಮ್ಗೆ. ಸೊ ಗಾಯ್ಸ್, ಇದ್ರದ್ದು ಸ್ಪೆಷಾಲಿಟಿ ಏನಂದ್ರೆ, ಅದ್ರ ಬಾಯಲ್ಲಿ ಏನ್ ಸೆಟ್ ಆಗುತ್ತೋ ಅದೆಲ್ಲ ಇದಕ್ಕೆ ಮೇವೆ. ಓಕೆ, ಫ್ರಾಗು, ಲಿಸರ್ಡು, ಆಮೇಲೆ ಬರ್ಡ್ಸ್, ರ್ಯಾಟ್, ಇಲಿ. ಓಕೆ, ಸೊ ಯಾವ್ದೊಂದು ಅದ್ ಮುಂದೆ ಹೋದ್ರು ಅದ್ರ ಬಾಯಿಗೆ ಸೆಟ್ ಆಯ್ತಂದ್ರೆ ಅದು ಮೇವೆ. ಇದು ಅದರದ್ದು ಸ್ಪೆಷಾಲಿಟಿ. ಗೈಸ್ ಇನ್ನೊಂದು ವಿಷಯ, ಈ ಮೀನ್ ಸರ್ವೈವ್ ಮಾಡಕ್ಕೆ ನೀರ್ ಬೇಕಾಗಿಲ್ಲ. ಮಣ್ಣೀರಲ್ಲೂ ಇರುತ್ತೆ, ನೆಲದಲ್ಲೂ ಓಡಾಡುತ್ತೆ, ಗಾಳಿ ಮಳೆ ಏನೇ ಇದ್ರೂ ಈ ಮೀನು ಸರ್ವೈವ್ ಮಾಡುತ್ತೆ. ಓಕೆ, ಸೊ ಇಡೀ ಸ್ನೇಕ್ ಹೆಡ್ಗೆ ಒಂದು ಆರ್ಗನ್ ಇದೆ, ಸುಪ್ರಾ ಬ್ರಾಂಕಿಯಲ್ ಅಂತ ಒಂದು ಆರ್ಗನ್ ಇದೆ. ಸೊ ಆರ್ಗನ್ ಇಂದ ಇದು ಡೈರೆಕ್ಟ್ ಆಗಿ ಏರ್ ತೆಗೆಯುತ್ತೆ. ಮಣ್ಣೀರಿದ್ರೂ ಸರಿ, ಹೆಂಗೆ ನೀರೇ ಇಲ್ಲ ಅಂದ್ರೂ ಸರಿ, ಆಕ್ಸಿಜನ್ ಬಂದ್ಬಿಟ್ಟು ಆ ಸುಪ್ರಾ ಬ್ರಾಂಕಿಯಲ್ ಆರ್ಗನ್ ಇಂದ ತೆಗೆಯುತ್ತೆ. ಸೊ ಈ ಸ್ನೇಕ್ ಹೆಡ್ಗೆಲ್ಲ, ಇಡೀ ಎಲ್ಲಾ ಸ್ನೇಕ್ ಹೆಡ್ಗೂ ಇದೆ ಆ ಆರ್ಗನ್. ಅದೊಂದಾಯ್ತಾ. ಇವಾಗ ಇನ್ನೊಂದು ವಿಷಯಕ್ಕೆ ಬರೋಣ. ಇನ್ನೊಂದು ವಿಷಯ, ಇದು ಎಲ್ರೂ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಒಂದು ಮೀನ್ನ ಎಲ್ಲಿ ಹಿಡಿದುವೋ ಅಲ್ಲೇ ರಿಲೀಸ್ ಮಾಡಬೇಕಾಗಿರುತ್ತೆ. ಓಕೆ, ಈ ಮೀನ್ನ ಹೊಸ ನೀರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಇದನ್ನ ನಿಲ್ಸಕ್ ಆಗೋದಿಲ್ಲ, ಪಾಪ್ಯುಲೇಷನ್ ತುಂಬಾ ಡ್ಯಾಮೇಜ್ ಆಗುತ್ತೆ. ಕೆಲವು ವಿಡಿಯೋಸ್ ನೋಡಿದೀನಿ ನಾನು. ಓಕೆ, ಒಂದು ಕಡೆ ಮೀನ್ನ ಹಿಡಿದು ಇನ್ನೊಂದು ಕಡೆ ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡೋದು ಒಳ್ಳೇದೇ, ಆದ್ರೆ ಎಲ್ಲಿಂದ ಹಿಡಿದುವೋ ನೀವು ಮೀನ್ ಅಲ್ಲೇ ರಿಲೀಸ್ ಮಾಡಿ. ಇನ್ನೊಂದು ನೀರಿಗೆ ಬಂದ್ಬಿಟ್ಟು ಇನ್ನೊಂದು ಮೀನ್ನ ಇಂಟ್ರೊಡ್ಯೂಸ್ ಮಾಡಬೇಡಿ. ಅಲ್ಲಿರೋ ಮೀನ್ ಪಾಪ್ಯುಲೇಷನ್ ಸ್ಪಾಯಿಲ್ ಆಗುತ್ತೆ, ಅದು ಪ್ರಾಬ್ಲಮ್ ಫೇಸ್ ಆಗುತ್ತೆ. ಓಕೆ, ಇದು ಮೈಂಡ್ ಅಲ್ಲಿ ಇಟ್ಕೋಬೇಕು ಗೈಸ್. ಯಾಕಂದ್ರೆ ತುಂಬಾ ವಿಡಿಯೋ ನೋಡಿದೀನಿ, ಒಂದು ರಿವರ್ ಇಂದ ಮೀನ್ ಹಿಡಿದು ಇನ್ನೊಂದು ರಿವರ್, ಆ ಮೀನ್ ಇಲ್ದೇ ಇರೋ ರಿವರ್ ಬಿಟ್ಬಿಟ್ರೆ ಅಲ್ಲಿರೋ ಈಕೋ ಸಿಸ್ಟಮ್ ಎಲ್ಲ ಸ್ಪಾಯಿಲ್ ಆಗುತ್ತೆ. ಓಕೆ, ಸೊ ಸ್ನೇಕ್ ಹೆಡ್ ಎಲ್ಲಿರುತ್ತೋ ಅಲ್ಲೇ ಇರಬೇಕು, ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಯಾವುದೇ ಒಂದು ಹೆಲ್ಪ್ ಇಲ್ಲದೆ ಇದ್ರದ್ದು ದಾರಿ ಇದೇ ಡಿಸೈನ್ ಮಾಡುತ್ತೆ. ಇನ್ನೊಂದು ವಿಷಯ ಏನಂದ್ರೆ, ಜೊತೆನಲ್ಲಿ ಇರೋ ಮೀನಿಗಿಂತ ಸಿಂಗಲ್ ಅಲ್ಲಿ ಯಾವ ಮೀನು ಇರುತ್ತೋ ಆ ಮೀನಿಗೆ ಕೋಪ ಜಾಸ್ತಿ, ಟೆಂಪರ್ ಜಾಸ್ತಿ ಇರುತ್ತೆ.
ಸೊ ಹೋಗೋ ಮೀನು ಬರೋ ಮೀನು ಎಲ್ಲ ಹೊಡೆಯುತ್ತೆ, ಸ್ಪೋರ್ಟ್ಗೆ ಕಿಲ್ ಮಾಡುತ್ತೆ. ಊಟಕ್ಕೆ ಅದಕ್ಕೆ ಹಸಿವಾಗಿರುವಾಗ ಹೊಡೆಯೋದು ಬೇರೆ, ಸುಮ್ನೆ ಸ್ಪೋರ್ಟ್ಗೆ ಕಿಲ್ ಮಾಡೋದು ಬೇರೆ. ಸೊ ಅಂತ ಪರಿಸ್ಥಿತಿನ ಒಂದು ಮೀನ್ನ ಇನ್ನೊಂದು ಕಡೆ ರಿಲೀಸ್ ಮಾಡಿದ್ರೆ ಇದು ನಡೆಯುತ್ತೆ. ಓಕೆನಾ? ಇದು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದು ಮೇಯ್ನ್, ಇದು ಎಲ್ರು ನೆನ್ಪಿಟ್ಕೊಳ್ಳಿ. ರಿಲೀಸ್ ಮಾಡೋದು ತಪ್ಪಲ್ಲ, ಯಾವ ಜಾಗದಲ್ಲಿ ಹಿಡಿದ್ವೋ ಅಲ್ಲೇ ಹಾಕಿ ಮೀನ್ನ. ಈ ಮೀನು ಮರಿಗಿಲ್ ಸಮೇತ ಇತ್ತಂದ್ರೂ ನಾವೇನಾದ್ರೂ ಸ್ವಿಮ್ಮಿಂಗ್ ಮಾಡಕ್ ಹೋದ್ರೆ ಅಟ್ಯಾಕ್ ಮಾಡುತ್ತೆ. ಇನ್ನೊಂದು ವಿಷಯ ಏನಂದ್ರೆ ಸಗಾಯದೇವನ ಆಂಗ್ಲರ್ನೂ ಅಟ್ಯಾಕ್ ಮಾಡಿದೆ. ಅದು ಬೇರೆ ಯಾರಲ್ಲ, ನಾನೇ ಕಚ್ಚಿಸ್ಕೊಂಡಿದ್ದೀನಿ. ಇದರಿಂದ ಚಿಕ್ಕದಾಗಿ ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ ನೋಡಿ. ಅದು ಅರ್ಧ ಸೆತ್ತಿರೋ ಮೀನು ನನ್ನ ಕಚ್ಚಿದೆ. ಆ ವಿಡಿಯೋ ನೋಡಿ, ಇದೇ ವಿಡಿಯೋ. ಇದರಿಂದ ಆಟ ಆಡೋ ವಿಷಯ ಏನೂ ಇಲ್ಲ. ಒಂದು ಭಯಂಕರವಾದ ಪ್ರಿಡಿಟರ್ ಅಂದ್ರೆ ಇದೆ, ಜೈಂಟ್ ಸ್ನೇಕೆಡ್ ಫೀಮೇಲ್. ಓಕೆ, 10,000 ಮರಿ ಮೇಲೆ ಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ಇದೆ. ಸೊ 10,000 ಮರಿ ಮಾಡಿದ್ರು ತಂದೆ ತಾಯಿ ಇಬ್ರು ಸೇರಿ 10,000 ಮರಿನೂ ಕಾಪಾಡುತ್ತೆ. ಒಂದು ಮರಿನೂ ಲಾಸ್ ಆಗೋಕ್ ಬಿಡೋದಿಲ್ಲ. ಅಷ್ಟು ಅಗ್ರೆಸಿವ್ ಆಗಿ ಅದನ್ನ ಕಾಪಾಡುತ್ತೆ. ನೆನ್ಪಿಟ್ಕೊಳ್ಳಿ, 10,000 ಮರಿ, 10,000 ಮೇವು. ತಿಳ್ಕೊಳ್ಳಿ ಗೈಸ್, 10,000 ಮರಿ, 10,000 ಮರಿ ಬೆಳಗ್ಗೆ ಮೇವು, ಮಧ್ಯಾಹ್ನ 10,000 ಮರಿ ಬೇರೆ ಮೀನ್ ಮರಿಗಳು ಮೇವು. ಒಂದು ಇಷ್ಟು ಸೈಜ್ ಆಗಕ್ಕೆ ಆಗ ಅದು ದೊಡ್ಡದು ಬರೋಷ್ಟರಲ್ಲಿ ಎಷ್ಟು ಮೀನ್ ಮರಿಗಳನ್ನ ಸಾಯಿಸಿ ತಿನ್ನುತ್ತೆ. ಪಾಪ್ಯುಲೇಷನ್ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ತುಂಬಾ ಟಫ್. ಇದು ಒಂದ್ಸರಿ ಪಾಪ್ಯುಲೇಷನ್ ಪ್ರೊಡ್ಯೂಸ್ ಮಾಡ್ತಂದ್ರೆ ಇದನ್ನ ಸ್ಟಾಪ್ ಮಾಡಕ್ಕೆ ಯಾರ ಕೈಯಲ್ಲೂ ಆಗೋದಿಲ್ಲ. ಈ ಮಿಸ್ಟೇಕು ಒಂದು ಕಡೆಯಿಂದ ಇನ್ನೊಂದು ಕಡೆ ಮೀನ್ ಬಿಡೋದು ಮಿಸ್ಟೇಕ್ನ ಮಾಡಬೇಡಿ. ಎಲ್ಲಿಂದ ಹಿಡಿದುವೋ, ತಿರ್ಗಾ ಹೇಳ್ತಾ ಇದ್ದೀನಿ, ಎಲ್ಲಿಂದ ಹಿಡಿದುವೋ ಅಲ್ಲೇ ರಿಲೀಸ್ ಮಾಡಿ. ಎಲ್ಲ ನೆನ್ಪಿಟ್ಕೊಳ್ಳಿ. ಸ್ನೇಕ್ ಹೆಡ್ ಲಕ್ಕನ್ನ ನಂಬೋದಿಲ್ಲ, ಎದಕ್ಕೂ ಬಿಟ್ಕೊಡೋದು ಇಲ್ಲ, ಬಿಟ್ಟು ಬರಂಗೂ ಇಲ್ಲ. ನಂತರ ನೆನಪಿಟ್ಕೊಳ್ಳಿ ಗೈಸ್. ಇನ್ನೊಂದು ವಿಷಯ, 2002 ಮೇರಿಲ್ಯಾಂಡ್ ಅಲ್ಲಿ ಈ ಸ್ನೇಕ್ ಹೆಡ್ ನ ಕಂಡುಹಿಡಿದಿದ್ದಾರೆ. ಓಕೆ, ಅಲ್ಲಿರೋ ಗೌರ್ಮೆಂಟ್ ಆ ಮೀನ್ನ ನೋಡಿ ಸೈಗಾಗಿದ್ದಾರೆ. ಯಾರಾದ್ರೂ ಈ ಸ್ನೇಕ್ ಹೆಡ್ ನ ಹಿಡಿದ್ರೆ ಇಮಿಡಿಯೇಟ್ ಆಗಿ ಅದನ್ನ ಬಂದ್ಬಿಟ್ಟು ಫಿನಿಶ್ ಮಾಡಿ ಸಾಯಿಸಾಕಿ ಅಂತ ಆರ್ಡರ್ ಮಾಡಿರೋದು. ಸೊ ಅದ್ರ ಮೇಲೆ ಈ ಮೀನ್ನ ಹಿಡಿದ್ಬಿಟ್ಟು ಯಾವ ಡ್ಯಾಮ್ಗೂ ನದಿಗೂ ಸೇರಿಸಬಾರ್ದು, ಎಕ್ಸ್ಪೋರ್ಟ್ ಮಾಡಬಾರ್ದು, ಬ್ರೀಡಿಂಗ್ ಮಾಡಬಾರ್ದು ಅಂತ ಬ್ಯಾನ್ ಮಾಡಿದ್ದಾರೆ. ಗೈಸ್ ಇನ್ನೊಂದು ವಿಷಯ ಹೇಳ್ತೀನಿ. ಸೊ ನಮ್ಮ ಇಂಡಿಯಾನಲ್ಲಿ ಕೆಲವು ಕಡೆ ಬಂದ್ಬಿಟ್ಟು ಈ ಮೀನ್ನ ಬ್ರೀಡಿಂಗ್ ಮಾಡ್ತಾರೆ. ಸೊ ರೆಸ್ಪಾನ್ಸಿಬಿಲಿಟಿ ಆಗಿ ಮಾಡ್ತಾರೆ, ಕ್ಲೀನ್ ಆಗಿ, ಅದು ಫುಡ್ಗೋಸ್ಕರ ಮಾಡ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ತರ ಬ್ರೀಡಿಂಗ್ ಮಾಡಿಬಿಟ್ಟು ಅವರು ಮಾರ್ಕೆಟ್ಗೆ, ಇವಾಗ ನಾವು ಕೆಜಿ ಲೆಕ್ಕದಲ್ಲಿ ಇದು ಮಾಡ್ತೀವಲ್ವಾ, ಸೊ ಅಂತ ತರ ಬಿಸ್ನೆಸ್ ಮಾಡ್ತಾರೆ. ಸೊ ಆ ಬಿಸ್ನೆಸ್ ನ ಬಂದ್ಬಿಟ್ಟು ಕೆಲವು ಜನ ಬಂದ್ಬಿಟ್ಟು ಮಿಸ್ಯೂಸ್ ಮಾಡ್ತಾರೆ. ಸೊ ಕೆಲವು ವಿಷಯ ಎಲ್ಲ ನೋಡಿದೀನಿ. ಸೊ ಆ ತರ ಮಾಡೋದು ತಪ್ಪು. ಬ್ರೀಡಿಂಗ್ ಅಂದ್ರೆ ಬ್ರೀಡಿಂಗ್ ಮಾಡಿಬಿಟ್ಟು ಫುಡ್ಗೋಸ್ಕರ ಮಾಡಿದ್ರೆ ಅದು ಫುಡ್ಗೋಸ್ಕರನೇ ಇರಬೇಕು. ನಿಮ್ಗೆ ಬ್ರೀಡಿಂಗ್ ಆಗ್ಲಿಲ್ಲ ಅಂದ್ರೆ ಅದನ್ನ ತಗೊಂಡೋಗಿ ಬೇರೆ ನದಿಗೆ ಸೇರಿಸಬೇಡಿ, ಅದು ತುಂಬಾ ತಪ್ಪಾಗುತ್ತೆ. ಒಂದು ಚಿಕ್ಕದು ಘಟನೆ ಆಗಿದೆ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಮಾಡ್ತಾ ಇರ್ತೀನಿ ನಾನು. ಓಕೆ, ಸೊ ಇದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಗೈಸ್. ಸೊ ಇದರಿಂದ ಈ ತರ ಮಾಡಿದ್ರೆ ನಾವಿರೋ ಪರಿಸರ ಬಂದ್ಬಿಟ್ಟು ನಾಶನ ಆಗುತ್ತೆ. ನಮ್ ಪರಿಸರನೇ ನಾವು ನಾಶನ ಮಾಡಕ್ ಆಗೋದಿಲ್ಲ ಗೈಸ್, ಅದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ನಮ್ ನದಿಗಳನ್ನ ನಾವು ಕ್ಲೀನ್ ಆಗಿ ಇಟ್ಕೋಬೇಕು. ಓಕೆ, ಸೊ ಒಂದು ಚಿಕ್ಕ ವಿಷಯ, ಒಂದು ಒಳ್ಳೆ ವಿಷಯ ಮಾಡಕ್ ಹೋಗಿ ಅದು ನಾಳೆ ಒಂದು ದೊಡ್ಡ ವಿಷಯ ಆಗುತ್ತೆ. ನಮ್ಮೂರ್ ಮೀನುಗಳನ್ನ ನಾವು ಕಾಪಾಡ್ಕೋಬೇಕು. ಸೊ ಗೈಸ್ ಇದರಲ್ಲಿ ನಮ್ ನದಿಗಳಲ್ಲಿ, ಓಕೆ, ಇವಾಗ ನಾನು ಹೋಗಿ ಫಿಶಿಂಗ್ ಮಾಡೋ ಕಡೆ ಬಂದ್ಬಿಟ್ಟು ಒಂದು ಫಾರೆಸ್ಟ್ಗೆ ಹೋಗ್ತೀನಿ. ಒಂದು ಫಾರೆಸ್ಟ್ಗೆ ಹೋಗ್ಬಿಟ್ಟು ಒಂದು ಕರ್ನಾಟಕ ಬುಲ್, ಒಂದು ಚೆನ್ನ ಮರಿಲೇಸು ಹಿಡಿಯಕ್ಕೆ ಒಂದು ಇದು ಇರುತ್ತೆ. ಸೊ ಈ ಚೆನ್ನ ಸ್ಟ್ರಾಟ ನಮ್ ನದಿಗಳಲ್ಲಿ ಹೆಂಗ್ ಬಂತು? ಸೊ ಅದು ವಿಯೆಟ್ನಾಂ ಫಿಶ್ ಅದು. ಓಕೆ, ಎಕ್ಸ್ಪೋರ್ಟ್ ಮಾಡಿ ನಾವು ಫುಡ್ಗೋಸ್ಕರ ಇಲ್ಲಿ ಇಂಪೋರ್ಟ್ ಮಾಡಿ ಇವಾಗ ಫುಲ್ ನದಿಗಳಲ್ಲಿ ಪೂರ್ತಿ ಆ ವಿಯೆಟ್ನಾಂ ಫಿಶ್ ಇದೆ, ಚೆನ್ನ ಸ್ಟ್ರಾಟ. ಸೊ ನಮ್ ನದಿಗಳಲ್ಲಿ ನನಗೆ ಯಾವ್ದು ಕಾಣಬಾರ್ದು ಇವಾಗ ತುಂಬಾ ಅದೇ ಇದೆ. ನಮ್ ಕರ್ನಾಟಕ ಬುಲ್ ಎಲ್ಲೇ ಹೋಯ್ತು? ಯಾಕಂದ್ರೆ ಕರ್ನಾಟಕ ಬುಲ್ಗಿಂತ ಸ್ವಲ್ಪ ಅಗ್ರೆಸಿವ್ ಜಾಸ್ತಿ ಆಗಿರೋದು ಬಂದ್ಬಿಟ್ಟು ಚೆನ್ನ ಸ್ಟಾರ್ಟ್ ಆಗೇನೆ ಈ ವಿಯೆಟ್ನಾಂ ವೆರಲ್ ಅಂತಾರೆ. ಅದ್ರದ್ದು ಫೋಟೋ ಹಾಕ್ತೀನಿ ನೋಡಿ, ಇದೆ. ಇನ್ನೂ ಕ್ಲೀನ್ ಆಗಿ ಹೇಳ್ಬೇಕಂದ್ರೆ ನಿಮ್ಗೆ ನಮ್ದು ನಾಟು ವೆರಲ್ ಅಂತೀವಿ. ಸೊ ಅದು ಓಕೆ. ಸೊ ಇದೊಂದು ಆಗಿದೆ ನೋಡಿ. ನಾವು ಫುಡ್ಗೆ ಇಂಪೋರ್ಟ್ ಮಾಡಿ ಇವಾಗ ನಮ್ಮ ನದಿಗಳಲ್ಲಿ ಪೂರ್ತಿ ಇವಾಗ ಆ ಮೀನೇ ಇರೋದು. ನಮ್ಮ ಕರ್ನಾಟಕ ಬುಲ್ ಎಲ್ಲೋಗಿದೆ? ಫಾರೆಸ್ಟ್ ಅಲ್ಲಿ ಈ ಮೀನ್ ಸಿಗ್ತಾ ಇದೆ, ಚೆನ್ನ ಸ್ಟಾರ್ಟ. ಇದು ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಸೊ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಒಂದು ವಿಲ್ಲನ್, ಸೊ ವಿಲ್ಲನ್ ಅವನೇ ವಿಲ್ಲನ್ ಆಗೋದಿಲ್ಲ, ನಾವೇ ವಿಲ್ಲನ್ ಮಾಡಿಬಿಡ್ತೀವಿ. ಓಕೆ, ಆ ತರ ಮಾಡೋದು ತಪ್ಪು.
ಗೈಸ್ ಸ್ನೇಕ್ ಹೆಡ್ ಇಂಟೆಲಿಜೆಂಟಾ ಇಲ್ಲಾಂದ್ರೆ ದಡ್ಡಾನ ನೋಡೋಣ. ಸೊ ಎಲ್ಲಾ ಆಂಗ್ಲರ್ಸ್ಗೂ ಇರೋ ಒಂದು ಡೌಟ್ ಏನಂದ್ರೆ, ಇದೊಂದು ಡೌಟ್ ಇದೆ, ಅದನ್ನ ಇವಾಗ ಕ್ಲಿಯರ್ ಮಾಡ್ತೀನಿ ನಾನು. ಸ್ನೇಕ್ ಹೆಡ್ ತುಂಬಾ ಇಂಟೆಲಿಜೆಂಟ್, ಯಾಕಂದ್ರೆ ಅದ್ರದ್ದು ಪ್ರಾಬ್ಲಮ್ ಅದೇ ಸಾಲ್ವ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಅದು ಯಾವ ಕಡೆ ಇದೆಯೋ ಅದು ಆ ಜಾಗನ ಬಂದ್ಬಿಟ್ಟು ಕ್ಲೀನಾಗಿ ಸ್ಟಡಿ ಮಾಡ್ಕೊಂಡು ಅದನ್ನ ಆ ಜಾಗಕ್ಕೆ ಕ್ಲೀನಾಗಿ ಸೆಟ್ ಆಗುತ್ತೆ. ಓಕೆ, ಇದರಲ್ಲಿ ಒಂದು ವಿಷಯ ಏನಂದ್ರೆ ಪರ್ಸನಲ್ ಆಗಿ ಹೇಳ್ತೀನಿ. ಸೊ ನನ್ನ ಹತ್ರ ಇರೋ ಸ್ನೇಕ್ ಹೆಡ್ಸ್ ಬಂದ್ಬಿಟ್ಟು ನನ್ನ ಬಂದ್ಬಿಟ್ಟು ಗುರ್ತಿಡಿಯುತ್ತೆ. ಓಕೆ, ಸೊ ನಾನು ಬಂದಿದ ತಕ್ಷಣ ನಾನು ಅದಕ್ಕೆ ಮೇವು ಕೊಡ್ತೀನಿ ಅಂತ ಗೊತ್ತಾಗಿರುತ್ತೆ. ಸೊ ನಾನು ಕೈ ಹಾಕಿದ್ರೆ ನನ್ಗೆ ಕಚ್ಚೋದಿಲ್ಲ, ಬೇರೆ ಯಾರಾದ್ರೂ ಕೈ ಹಾಕಿದ್ರೆ ಅಟ್ಯಾಕ್ ಮಾಡುತ್ತೆ. ಸೊ ಅಂತದಿದೆ. ಸೊ ನಾನು ಹಿಂಗ್ ನಡ್ಕೊಂಡು ಹೋಗೋವಾಗ್ಲೂ ಸರಿ ಬರೋವಾಗ್ಲೂ ಸರಿ ನನ್ನ ನೋಟ್ ಮಾಡ್ತಾ ಇರುತ್ತೆ. ಅದೇ ಬಂದ್ಬಿಟ್ಟು ಬೇರೆ ಯಾರಾದ್ರೂ ಬಂದ್ಬಿಟ್ಟು ಅದಕ್ಕೆ ಇದು ಮಾಡಿದ್ರೆ ಅದು ಏನು ರಿಯಾಕ್ಷನ್ ಕೊಡೋದಿಲ್ಲ. ಸೊ ನಾನು ಅದಕ್ಕೆ ಮೇವ್ ಹಾಕ್ತೀನಲ್ಲ, ಸೊ ಅದು ನನ್ನ ಮುಖನ ಗುರುತಿಸಿದೆ. ಓಕೆ, ಸ್ನೇಕ್ ಹೆಡ್ ಇಂಟೆಲಿಜೆಂಟ್. ಸ್ನೇಕ್ ಹೆಡ್ ನ ಬಂದ್ಬಿಟ್ಟು ಬೇರೆ ಕಡೆ ರಿಲೀಸ್ ಮಾಡೋದ್ರಿಂದ ನಮ್ ಈಕೋ ಸಿಸ್ಟಮ್ ಬಂದ್ಬಿಟ್ಟು ತುಂಬಾ ಸ್ಪಾಯ್ಲ್ ಆಗ್ತಾ ಇದೆ. ಅದು ನಾವು ಮಾಡೋ ತಪ್ಪು, ಮೀನ್ ಮಾಡೋ ತಪ್ಪು. ಸೊ ಇನ್ನೊಂದು ವಿಷಯ ಹೇಳ್ತೀನಿ. ಸೊ ಈ ಮೀನು ಯಾವ ರೂಲ್ಸ್ ಅನ್ನು ಬ್ರೇಕ್ ಮಾಡೋದಿಲ್ಲ, ಅದರದ್ದು ರೂಲ್ಸ್ ನ ಅದು ಕರೆಕ್ಟ್ ಆಗಿ ಫಾಲೋ ಮಾಡುತ್ತೆ. ಆ ರೂಲ್ಸ್ ನ ಬ್ರೇಕ್ ಮಾಡೋದು ನಾವು ಎಲ್ಲ ನಾವು. ಓಕೆ, ಅರ್ಥ ಮಾಡ್ಕೊಳ್ಳಿ. ಅದರಿಂದ ಆ ಮೀನ್ಗೆ ಮರ್ಯಾದೆ ಕೊಟ್ಟು ಹಿಡಿದಿರೋ ಜಾಗದಲ್ಲೇ ರಿಲೀಸ್ ಮಾಡ್ಬಿಡಿ. ಈ ಮೀನು ನಮ್ಗೆ ಒಂದು ವಿಷಯ ತಿಳಿಸ್ಕೊಟ್ಟಿದೆ, ನೇಚರ್ ನ ಯಾರು ಕೇರ್ಲೆಸ್ ಆಗಿ ತಗೋಬೇಡಿ, ಇಲ್ಲ ಅಂದ್ರೆ ನಾವು ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗಿರುತ್ತೆ. ಲೆಟ್ಸ್ ಸೇವ್ ವಾಟರ್ ಅಂಡ್ ಫಿಶ್ ಟುಗೆದರ್. ಈ ವಿಡಿಯೋ ಹೆಂಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನಗೆ ಗೊತ್ತಿರೋ ಕೆಲವು ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನಿಮ್ಗೇನು ಅನಿಸ್ತಾ ಇದೆಯೋ ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆ, ಇದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಇನ್ನೂ ಹೇಳ್ಬೇಕಾಗಿರುತ್ತೆ. ಸೊ ಅಷ್ಟು ಟೈಮ್ ಇಲ್ಲ. ಸೊ ನೆಕ್ಸ್ಟ್ ವಿಡಿಯೋನು ಕಂಟಿನ್ಯೂ ಮಾಡ್ತೀನಿ, ಇದು ಹೆಂಗೆ ಬ್ರೀಡ್ ಆಗುತ್ತೆ, ಎಷ್ಟು ಸ್ಟೇಜ್ ಇದೆ ಅಂತ. ಸೊ ಆದಷ್ಟು ಬೇಗ ಇನ್ನೊಂದು ವಿಡಿಯೋನಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ ಗೈಸ್. ಬಾಯ್. ಆದರೆ ಒಂದು ನಿಮಿಷ, ಇನ್ನೊಂದು ಸ್ನೇಕ್ ಹೆಡ್ ಹೊಡಿಯೋಕ್ಕೆ ಆಸೆ ಬಂದಿದೆ. ಇವಾಗ ಆ ಸ್ನೇಕ್ ಹೆಡ್ ನಾನು ಇಂಡಿಯಾನಲ್ಲಿ ಇಲ್ಲ ಅನ್ಕೊಂಡಿದ್ದೆ. ಸೊ ಮೊನ್ನೆನೇ ನನಗೆ ಗೊತ್ತಾಯ್ತು ಅದು ಇಂಡಿಯಾನಲ್ಲಿ ಇದೆ ಸ್ನೇಕ್ ಹೆಡ್ ಅಂತ. ಓಕೆ, ನಮ್ಮೂರಲ್ಲಿರೋ ಮೀನು ಹೊಡಿದೇ ಇದ್ರೆ ಚೆನ್ನಾಗಿರಲ್ಲ. ಆದಷ್ಟು ಬೇಗ ಆ ಮೀನು ಯಾವುದು, ಆ ಮೀನು ಹೆಂಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್. ಥ್ಯಾಂಕ್ ಯು, ಬಾಯ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಮಾಡ್ತೀನಿ.